ಅಮೆರಿಕ ವಿರುದ್ಧ ಸಿಡಿದೆದ್ದ ಇರಾನ್ ಅಮೆರಿಕಕ್ಕೆ ತಕ್ಕ ತಿರುಗೇಟು ಕೊಡೋದಾಗಿ ಇರಾನ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದೆ. ಸಮಯ ಸ್ವರೂಪ ಪ್ರಮಾಣವನ್ನ ನಾವು ನಿರ್ಧರಿಸ್ತೀವಿ ಅಂತ ಇರಾನ್ ಹೇಳ್ತಾ ಇದೆ. ಇದೆಲ್ಲದರ ಅಂದಾಜು ಅಮೆರಿಕಕ್ಕೂ ಇರುತ್ತೆ. ವಿಶ್ವಸಂಸ್ಥೆಯಲ್ಲಿ ಇರಾನ್ನ ರಾಯಭಾರಿ ಅಮೀರ್ ಸಹೀದ್ ಈ ಹೇಳಿಕೆಯನ್ನು ಕೊಡ್ತಾ ಇರೋದು. ವಿಶ್ವಸಂಸ್ಥೆಗೆ ಹೋಗಿ ಇಂಥ ಹೇಳಿಕೆಯನ್ನು ಕೊಡ್ತಾರಾ? ಈಗ ರಾಜತಾಂತ್ರಿಕತೆಯ ಸಮಯ ಮುಗಿದಿದೆ ಅಂತ ಧಮಕಿ ಹಾಕಿದ್ದಾರೆ. ಅಂದ್ರೆ ಆ ಲ್ಯಾಂಗ್ವೇಜ್ ನೋಡಿ, ಇರಾನ್ ತನ್ನನ್ನು ರಕ್ಷಿಸಿಕೊಳ್ಳುವಂತಹ ಎಲ್ಲ ಹಕ್ಕಿದೆ, ನಾವು ಕೂಡ ರಿಟಾಲಿಯೇಟ್ ಮಾಡ್ತೀವಿ, ಅಮೆರಿಕ ವಿರುದ್ಧ ಪ್ರತೀಕಾರವನ್ನು ತೀರಿಸ್ಕೊಳ್ತೀವಿ ಅಂತ ಈ ದೇಶ ಹೇಳ್ತಾ ಇದೆ. ಈ ಥರ ಅಮೆರಿಕ ವಿರುದ್ಧ ತೊಡೆತಟ್ಟಂತಹ ರಾಷ್ಟ್ರಗಳ ಸ್ಥಿತಿ ಏನಾಯಿತು ಅನ್ನೋದಕ್ಕೆ ಇತಿಹಾಸ ನಮಗೆ ಪಾಠ ಹೇಳುತ್ತೆ. ಒಂದು 4-5 ಎಕ್ಸಾಂಪಲ್ ಕೊಡಬೇಕಂದ್ರೆ, ಇರಾಕ್ನ ಸದ್ದಾಮ್ ಹುಸೇನ್ ಅವರ ಕತೆ ಏನಾಯಿತು? ಕೆಮಿಕಲ್ ವೆಪನ್ಸನ್ನು ರೆಡಿ ಮಾಡ್ಕೊಳ್ತಿದ್ದಾರೆ ಅಂತ ಅಮೆರಿಕ ನುಗ್ಗು ಹೊಡಿತು, ಅಲ್ಲಿನ ಅಧ್ಯಕ್ಷನನ್ನೇ ಆತನನ್ನು ಮುಗಿಸೋ ಕೆಲಸವನ್ನು ಮಾಡ್ತು. ಲಿಬಿಯಾದ ಗಡಾಫಿ ಕತೆ ಏನಾಯಿತು ಗೊತ್ತೇ ಇದೆ ನಿಮಗೆ. ಸೊ ಜಾರ್ಡಾನ್ ಇರ್ಬೋದು, ಸಿರಿಯಾ ಇರ್ಬೋದು. ಸೊ ಅಮೆರಿಕ ವಿರುದ್ಧ ತೊಡೆ ತಟ್ಟಿನಿ ಅಂತ ಹೇಳದಂತಹ ಸುಮಾರು ರಾಷ್ಟ್ರಗಳು ಇರಾನ್ಗಿಂತ ಮುಂಚೆ ಇದೆ. ಬಟ್ ತೊಡೆ ತಟ್ಟಿದ ರಾಷ್ಟ್ರಗಳ ಸ್ಥಿತಿ ಏನಾಯಿತು ಅನ್ನೋದನ್ನ ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ನೋಡೋಣ ಇದು ಜಿಯೋ ಪಾಲಿಟಿಕ್ಸ್ನಲ್ಲಿ ಯಾವ್ಯಾವ ತಿರುವುಗಳನ್ನು ಪಡ್ಕೊಳ್ಳುತ್ತೆ. ಇರಾನ್ ಬೆನ್ನಿಗೆ ರಷ್ಯಾ ನಿಂತ್ಕೊಳ್ತೀವಿ ಅಂತ ಅಂತಿದ್ದಾರೆ. ಬಟ್ ಅವ್ರ ಹತ್ರ ಸಾಮರ್ಥ್ಯ ಮತ್ತು ಶಕ್ತಿ ಅಮೆರಿಕ ವಿರುದ್ಧ ಹೋರಾಡೋದಕ್ಕೆ ಇದೆಯಾ ಅಂತ ಕೇಳಿದರೆ ತೀರಾ ಲಿಮಿಟೆಡ್ ಅಂತ ಅನಿಸ್ತಾ ಇದೆ.